ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ, ಮುರುಕಟ್ಟೆ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ರಾತ್ರಿ ತಡವಾಗಿ ಮಲಗುವುದರಿಂದ ಆಗ್ತಕ್ಕಂಥ ಅಪಾಯಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಆತ್ಮೀಯರೇ, ಮ್ಯಾನ್ ಈಸ್ ನಾಟ್ ಬಿಗ್ಗರ್ ದೆನ್ ನೇಚರ್, ನೇಚರ್ ಈಸ್ ನಾಟ್ ಬಿಗ್ಗರ್ ದೆನ್ ಗಾಡ್ ಅಂತ ಹೇಳ್ಬೋದು. ದೇವರಿಗೂ ಕೂಡ ದೊಡ್ಡದಾಗಿರ್ತಕ್ಕಂಥದ್ದು ನೇಚರ್ ಇಲ್ಲ. ಯಾಕಂದರೆ ಈ ನೇಚರ್ ಅಂತಕ್ಕಂಥದ್ದು ಇಟ್ ಈಸ್ ಅ ಡಿವೈನ್ ಮ್ಯಾನಿಫೆಸ್ಟೇಷನ್ ಆಫ್ ದ ಗಾಡ್ ಅಂತ ಹೇಳ್ಬೋದು. ನಿಸರ್ಗದಲ್ಲಿ ದೇವರಿದ್ದಾನೆ, ನಿಸರ್ಗದ ಸೃಷ್ಟಿಕರ್ತ ದೇವರು. ಹಾಗೆ ನಾವು ನಿಸರ್ಗಕ್ಕೆ, ದೇವರಿಗೆ ಏನಾದರೂ ವಿರುದ್ಧವಾಗಿ ಹೋಗ್ತೇವೆ ಅಂತ ಹೇಳಿದ್ರೆ ಅದು ನಮ್ಮ ಮೂರ್ಖತನ ಆಗ್ತದೆ. ನಿಸರ್ಗ ಹೇಗೆ ತನ್ನ ಒಂದು ದಿನಚರ್ಯವನ್ನು ನಿಭಾಯಿಸ್ತದೆ ನೋಡಿ. ಬೆಳಗಿನ ಒಂದು ದಿನಚರ್ಯ ನಿಸರ್ಗದಲ್ಲಿ ಪರಿವರ್ತನೆಗಳು ಬೇರೆ ಇರ್ತವೆ. ಈಗ ತಂಪಾಗಿರುವ ವಾತಾವರಣ ಬೆಳಗ್ಗಿರ್ತದೆ, ಮಧ್ಯಾಹ್ನ ಅದೇ ಬಿಸಿ ಇರ್ತದೆ, ಸಾಯಂಕಾಲ ಮತ್ತೆ ತಂಪಾಗಿರುವ ವಾತಾವರಣ ಇರ್ತದೆ. ಬೆಳಗಿನ ವಾತಾವರಣದಲ್ಲಿ ಹೆಚ್ಚಾಗಿ ವಾತ ಪ್ರಕೋಪ ಹೆಚ್ಚಾಗಿರ್ತದೆ, ಮಧ್ಯಾಹ್ನದಲ್ಲಿ ಪಿತ್ತ ಪ್ರಕೋಪ ಹೆಚ್ಚಾಗಿರ್ತದೆ, ಸಾಯಂಕಾಲದಲ್ಲಿ ಕಫ ಪ್ರಕೋಪ ಹೆಚ್ಚಾಗಿರ್ತದೆ ನಮ್ಮ ಶರೀರದಲ್ಲಿ. ಅದಕ್ಕಾಗಿ ರಾತ್ರಿ ನಾವು ತಡವಾಗಿ ಮಲ್ಕೊಳ್ಳೋದ್ರಿಂದ ಕಫ ಪ್ರಕೋಪವೂ ಹೆಚ್ಚಾಗ್ತದೆ, ಮುಖ್ಯವಾಗಿ ವಾತ ಮತ್ತು ಪಿತ್ತ ವಿಕಾರಗಳು ಹೆಚ್ಚಾಗ್ತವೆ. ಬೆಳಗ್ಗೆ ತಡವಾಗಿ ಹೇಳೋದ್ರಿಂದ ವಾತ ಪ್ರಕೋಪವೂ ಕೂಡ ಹೆಚ್ಚಾಗುತ್ತೆ, ಅದರಲ್ಲಿ ಮುಖ್ಯವಾಗಿ ಕಫ ವಿಕಾರಗಳು ಹೆಚ್ಚಾಗ್ತವೆ. ಅದಕ್ಕೆ ನಮ್ಮ ಆಯುರ್ವೇದ ಶಾಸ್ತ್ರದ ಪ್ರಕಾರ ದಿನಚರ್ಯದಲ್ಲಿ ಭಾಳ ಮುಖ್ಯವಾಗಿ ಏನು ಹೇಳ್ತಾರೆ ಅಂದರೆ 8-8:30 ಹೆಚ್ಚಂದರೆ 9 ಗಂಟೆ ಒಳಗಡೆ ಮಲಗಬೇಕು. ಒಬ್ಬ ಮನುಷ್ಯ ಒಂದು ದಿನಕ್ಕೆ 8 ತಾಸು ನಿದ್ದೆ ಮಾಡಬೇಕು, ಕನಿಷ್ಠ ಗರಿಷ್ಠ ಅಂತ ಹೇಳ್ತಾರೆ. ಗರಿಷ್ಠ 8 ತಾಸು ಅಷ್ಟೇ. 8 ತಾಸಿಗಿನ ಹೆಚ್ಚಿಗೆ ನಿದ್ದೆ ಮಾಡ್ತೇವೆ ಅಂದರೂ ಒಳ್ಳೆಯದಲ್ಲ, 8 ತಾಸಿಗಿನ ಕಮ್ಮಿ ನಿದ್ದೆ ಮಾಡ್ತೇವೆ ಅಂತ ಹೇಳಿದ್ರು ಕೂಡ ಅದು ಒಳ್ಳೆಯದಲ್ಲ. ನಮ್ಮ ದೇಹಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು, ವಿಶ್ರಾಂತಿ ಸಿಗಬೇಕು, ಶರೀರದ ಜೀವಕೋಶಗಳಿಗೆ ರಿಲ್ಯಾಕ್ಸೇಷನ್ ಸಿಗಬೇಕಂದ್ರೆ 8 ತಾಸು ನಿದ್ರೆ ಅಗತ್ಯತೆ ಇದೆ. ತುಂಬ ಜನ ಕಡಿಮೆ ನಿದ್ದೆ ಮಾಡಿ ಆರೋಗ್ಯದ ಸಮಸ್ಯೆಗಳಿಗೆ ಒಳಗಾಗ್ತಾ ಇದ್ದಾರೆ. ಅದರಿಂದ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಗಳು, ನರ ದೌರ್ಬಲ್ಯತೆ, BP, ಶುಗರ್, ಇಂಥ ದೊಡ್ಡ ದೊಡ್ಡ ಮಾರಣಾಂತಿಕ ಆಟೋ ಇಮ್ಯೂನ್ ಡಿಸೀಸ್ಗಳು ಬರಲಿಕ್ಕೆ ನಿದ್ರೆ ಕಡಿಮೆ ಮಾಡೋದು ಕಾರಣ, ನಿದ್ರೆ ಹೆಚ್ಚು ಮಾಡೋದು ಕಾರಣ. ಅದಕ್ಕೆ ಬ್ಯಾಲೆನ್ಸ್ ಇರಬೇಕು ನಿದ್ರೆ ಅಂತ ಹೇಳ್ತಾರೆ. ಹಾಗೆ ಆ ಕಾರಣದಿಂದಾಗಿ ನಾವು ರಾತ್ರಿ ತಡವಾಗಿ ಮಲ್ಕೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮ ಜೀವಕೋಶಗಳ ಶಕ್ತಿ ಕಡಿಮೆ ಆಗ್ತಾ ಬರ್ತದೆ. ಯಾಕಂದರೆ ರಾತ್ರಿ ಏನಾಗ್ತದೆ ಅಂದರೆ ಕಫ ಪ್ರಕೃತಿ ಇರ್ತದೆ. ನಾವು ಬೇಗ ನಿದ್ದೆ ಮಾಡೋದ್ರಿಂದ ಏನಾಗ್ತದೆ, ಶರೀರದಲ್ಲಿ ಒತ್ತಡಗಳು ಕಮ್ಮಿ ಆಗ್ತವೆ, ರಿಲ್ಯಾಕ್ಸ್ ಆಗುತ್ತೆ ಶರೀರ. ಸ್ಲೀಪ್ ಈಸ್ ಅ ಗುಡ್ ಹೀಲರ್ ಅಂತ ಹೇಳ್ಬೋದು. ನಮ್ಮ ಶರೀರದಲ್ಲಿ ಯಾವುದೇ ರೋಗ ಬರಲಿ, ಆ ಒಂದು ರೋಗಕ್ಕೆ ನಾವು ಔಷಧಿ ತೆಗೆದುಕೊಳ್ತೇವಲ್ಲ, ಆ ಔಷಧಿ ಕೆಲಸ ಮಾಡಬೇಕಂದ್ರೆ ಸರಿಯಾಗಿ ನಮ್ಮ ಶರೀರ ರಿಲ್ಯಾಕ್ಸ್ ಆಗಿರಬೇಕು. ಆ ರಿಲ್ಯಾಕ್ಸೇಷನ್ ಕೊಡ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ನಿಸರ್ಗದ ಶಕ್ತಿನೇ ನಿದ್ರೆ. ನಿದ್ರೆ ನಿಸರ್ಗದ ಧ್ಯಾನ. ನಾವು ನಿದ್ರೆಯಲ್ಲಿದ್ದಾಗ ನೋಡಿ ಯಾವ ಕೆಟ್ಟ ವಿಚಾರಗಳು ಇರೋದಿಲ್ಲ. ಮನಸ್ಸು ಕೆಟ್ಟಿತು ಅಂದರೆ ಕೆಟ್ಟ ಕೆಟ್ಟ ಕನಸುಗಳು ಬರ್ತವೆ, ನಿದ್ರೆಯಲ್ಲೂ ಕೂಡ ವಿಕಾರಗಳು ಹೆಚ್ಚಾಗ್ತವೆ. ಆದರೆ ಮನಸ್ಸು ಒಳ್ಳೇದಿತ್ತು ಅಂತ ಹೇಳಿದರೆ ಗಾಢವಾಗಿ ನಿದ್ದೆ ಇರ್ತದೆ. ಭಾಳ ಜನಕ್ಕೆ ನಿದ್ರೆಯ ಸಮಸ್ಯೆ ಎದುರಾಗ್ತಾಯಿದೆ. ಯಾಕಂದರೆ ರಾತ್ರಿ ಮೊಬೈಲ್ ನೋಡೋದು, TV ನೋಡೋದು, ಕಣ್ಣಿಗೆ ಬೆಳಕಿನ ಕಿರಣಗಳು ರಾತ್ರಿ ಬಿದ್ದಾಗ ಮೆಲೋಟೋನಿನ್ ಹಾರ್ಮೋನ್ ಸೆಕ್ರೇಷನಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ. ರಾತ್ರಿ ಮೆಲೋಟೋನಿನ್ ಹೆಚ್ಚು ಸೆಕ್ರೇಷನ್ ಆಗುತ್ತೆ, ಬೆಳಗ್ಗೆ ಮೆಲೋಟೋನಿನ್ ಕಡಿಮೆ ಸೆಕ್ರೇಷನ್ ಆಗುತ್ತೆ. ಈ ಮೆಲೋಟೋನಿನ್, ಡೋಪಮಿನ್ ಯಾವಾಗ ಕಡಿಮೆ ಸೆಕ್ರೇಷನ್ ಆಗ್ತವೆ ಆವಾಗ ನಾವು ಎಚ್ಚರವಾಗ್ತೇವೆ, ಜಾಗೃತವಾಗ್ತೇವೆ, ಕ್ರಿಯಾಶೀಲವಾಗ್ತೇವೆ. ಅದು ಹೆಚ್ಚಿಗೆ ಸೆಕ್ರೇಷನ್ ಆದಾಗ ನಮಗೆ ನಿದ್ದೆ ಬರ್ತದೆ, ರಿಲ್ಯಾಕ್ಸೇಷನ್ ಅಗತ್ಯ ಇರ್ತದೆ. ನಮ್ಮನ್ನು ಅಷ್ಟೊಂದು ಆನಂದವಾಗಿ ಮಲಗಿಸೋದು ಅದೇ ಮೆಲೋಟೋನಿನ್ ಹಾರ್ಮೋನ್. ಅದು ಅಸಮತೋಲನವಾಗ್ತದೆ ರಾತ್ರಿ ತಡವಾಗಿ ಮಲ್ಕೊಳ್ಳೋದ್ರಿಂದ. ಆ ರಾತ್ರಿ ತಡವಾಗಿ ಮಲ್ಕೊಳ್ಳೋದು, ಮೊಬೈಲ್ ನೋಡೋದು, TV ನೋಡೋದು ನಮ್ಮ ನಿದ್ರಾಹೀನತೆ ಸಮಸ್ಯೆಗೆ ಮೂಲ ಕಾರಣ ಆಗ್ತದೆ. ರಾತ್ರಿ ಕತ್ತಲಾಗದೆ ಅದಕ್ಕೆ ಯಾವುದೇ ನಿಸರ್ಗದಲ್ಲಿ ಇರ್ತಕ್ಕಂಥ ಯಾವುದೇ ಪ್ರಾಣಿ ಪಕ್ಷಿಗಳನ್ನು ನೋಡಿ, ಸೂರ್ಯಾಸ್ತ ಆದ ತಕ್ಷಣ ಅವು ತಮ್ಮ ಗೂಡು ಸೇರಿಕೊಳ್ತವೆ, ಮಲಗ್ತವೆ. ಬೆಳಗ್ಗೆ 4 ಗಂಟೆಗೆ ಚಿಲಿಪಿಲಿ ಅಂತ ಆನಂದವಾಗಿ ಹೇಳ್ತವೆ. ಯಾರು ರಾತ್ರಿ ತಡವಾಗಿ ಮಲಗ್ತಾರೆ, ಯಾರು ಬೆಳಗ್ಗೆ ತಡವಾಗಿ ಹೇಳ್ತಾರೆ, ಅವರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಒಂದು ಸನ್ನಿವೇಶಗಳು ಹೆಚ್ಚು ಎದುರಾಗ್ತವೆ.
ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ ಅತ್ಯಂತ ಹೆಚ್ಚು ಹಾರ್ಟ್ ಅಟ್ಯಾಕ್ ಸಂಭವಿಸ್ತದೆ ಇತ್ತೀಚಿನ ದಿನಗಳಲ್ಲಿ. ಕಾರ್ಡಿಯಾಕ್ ಅರೆಸ್ಟ್ ಆಗ್ತಾ ಇದೆ ಹೆಚ್ಚು ಜನರಲ್ಲಿ. ಈ ಸಮಸ್ಯೆಗೆ ಮೂಲ ಕಾರಣವೇ ರಾತ್ರಿ ತಡವಾಗಿ ಮಲಗೋದು, ಬೆಳಗ್ಗೆ ತಡವಾಗಿ ಹೇಳೋದು. ಅದಕ್ಕೆ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಿಸರ್ಗಕ್ಕೆ ವಿರುದ್ಧವಾಗಿ ಹೋದರೆ ನಾವು ಯಾವ ಧೂಳಿನ ಕಣ ಈ ನಿಸರ್ಗದಲ್ಲಿ. ಸಮುದ್ರಕ್ಕೆ ವಿರುದ್ಧವಾಗಿ ಈಜಲಿಕ್ಕೆ ಆಗ್ತದ? ನಿಸರ್ಗಕ್ಕೆ ವಿರುದ್ಧವಾಗಿ ಬದುಕಲಿಕ್ಕೆ ಆಗ್ತದ? ಸಾಧ್ಯವೇ ಇಲ್ಲ. ನಾವೆಲ್ಲ ಪ್ರಕೃತಿಯ ಮಕ್ಕಳು, ನೇಚರ್ ಬೇಬೀಸ್. ವಿ ಆರ್ ಆಲ್ ನೇಚರ್ ಬೇಬೀಸ್. ಈ ಪಂಚಭೌತಿಕ ಶರೀರ, ಈ ಪಂಚಭೂತಗಳು, ನಿಸರ್ಗ ಯಾವ ರೀತಿಯಾಗಿ ಪರಿವರ್ತನೆ ಆಗ್ತದೆ ಅದಕ್ಕೆ ತಕ್ಕ ಹಾಗೆ ಅದಕ್ಕೆ ನಾವು ಹೊಂದಿಕೊಂಡು ಬದುಕಿದರೆ ಮಾತ್ರ ನಮಗೆ ಭವಿಷ್ಯ, ನಮಗೆ ಆರೋಗ್ಯ. ನೇಚರಿಗೆ ನಾವು ಹತ್ತಿರವಾಗಿ ನೇಚರಿಗೆ ಹೊಂದ್ಕೊಂಡ್ರೆ ನಮಗೆ ಯಾವತ್ತೂ ನೇಚರ್ ಮೋಸ ಮಾಡೋದಿಲ್ಲ. ನಾವು ನೇಚರ್ಗೆ ವಿರುದ್ಧವಾಗಿ ನಮ್ಮ ದುರಹಂಕಾರದ ವರ್ತನೆಗಳಿಂದ ನಾವು ನೇಚರನ್ನು ಎದುರಾಕೊಂಡು ಬದುಕಿದರೆ ನಾವ್ಯಾವತ್ತೂ ಆರೋಗ್ಯವಾಗಿ ಬದುಕಲಿಕ್ಕೆ ಆಗೋದಿಲ್ಲ. ಅದಕ್ಕೆ ರಾತ್ರಿ ಬೇಗ ಮಲಗೋದು ಆರೋಗ್ಯಕರವಾಗಿರ್ತಕ್ಕಂಥ ಶಕ್ತಿ. ನಿದ್ರೆ ಅಂತಕ್ಕಂಥದ್ದು ಅದು ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿಗಳನ್ನು ಜಾಗೃತ ಮಾಡತಕ್ಕಂಥದ್ದು, ಜೀವಕೋಶಗಳನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥದ್ದು, ಶರೀರದಲ್ಲಿ ಯಾವುದೇ ಅಸಮತೋಲನಗಳಿದ್ದರೆ ಅದನ್ನು ಸಮತೋಲನಕ್ಕೆ ತರ್ತಕ್ಕಂಥದ್ದು, ವಾತ ಪಿತ್ತ ಕಫ ವಿಕಾರಗಳನ್ನು ಸಂಪೂರ್ಣ ಸಮತೋಲನಕ್ಕೆ ತಂದು ಶರೀರದಲ್ಲಿರ್ತಕ್ಕಂಥ ಮಲಗಳನ್ನು ತ್ಯಾಜ್ಯಗಳನ್ನು ಸಂಪೂರ್ಣವಾಗಿ ಹೊರಗೆ ಹೋಗ್ತಕ್ಕಂಥ ಶಕ್ತಿಯನ್ನು ಶರೀರದಲ್ಲಿ ಕ್ರಿಯಾಶೀಲಗೊಳಿಸಿ ಶರೀರದ ಪಂಚಭೂತ ಅಂಶಗಳನ್ನು ಸ್ವಚ್ಛಗೊಳಿಸಿ ಸಪ್ತ ಧಾತುಗಳನ್ನು ಕ್ರಿಯಾಶೀಲಗೊಳಿಸಿ ದಶವಾಯುಗಳನ್ನು ಕ್ರಿಯಾಶೀಲಗೊಳಿಸಿ ನಮ್ಮ ಜೀವನಕ್ಕೆ ಸದೃಢವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬೋದು ನಿದ್ರೆ. ಆ ನಿದ್ರೆ ಒಂದಿದ್ರೆ ಆರೋಗ್ಯ. ಹಸಿದಾಗ ಆಹಾರ, ಮಲಗಿದ ತಕ್ಷಣ ಬಿದ್ದ ತಕ್ಷಣ ನಿದ್ರೆ, ಎದ್ದ ತಕ್ಷಣ ಲದ್ದೆ. ಇದಿಷ್ಟು ಯಾರ ಜೀವನದಲ್ಲಿ ಸರಿಯಾಗಿರ್ತದೆ ಅವ್ರ ಜೀವನಕ್ಕೆ ಯಾವ ರೋಗಗಳು ಕೂಡ ಬರೋದಿಲ್ಲ. ಅದಕ್ಕೆ ಹಿಂದೆ ಡಿಸೈಡ್ ಮಾಡಿ, ಹಿಂದೆ ನಿರ್ಧಾರ ಮಾಡಿ ರಾತ್ರಿ ಬೇಗ ಮಲ್ಕೊಳ್ಳಿ. ಕೆಲವು ಜನರಿಗೆ ನಿದ್ದೆ ಬರೋದಿಲ್ಲ ಬೇಗ ಮಲ್ಕೊಂಡು, ಯಾಕಂದರೆ ರೂಢಿಯಾಗಿರುತ್ತೆ. ಅವರೊಂದು 15 ದಿವಸ 1 ತಿಂಗಳು ಪ್ರಯತ್ನ ಮಾಡಬೇಕು. ರಾತ್ರಿ ಮಲಗೋದಕ್ಕಿಂತ 6 ಗಂಟೆ 7 ಗಂಟೆಗೆ ಮೊಬೈಲನ್ನು ನೀವು ಬಳಸೋದು ನಿಲ್ಲಿಸ್ಬೇಕು, ಟಿ ವಿ ಬಳಸೋದು ನಿಲ್ಲಿಸ್ಬೇಕು. ಸ್ವಲ್ಪ ಮಲಗೋದಕ್ಕಿಂತ 1 ತಾಸು ಮೊದಲು ನಿಮ್ಮ ಬೆಡ್ರೂಮ್ ಇದ್ದರೆ ಬೆಡ್ರೂಮ್ ಅಥವಾ ನೀವು ಎಲ್ಲಿ ಮಲಗ್ತೀರ ಅಲ್ಲೂ ನಿಮ್ಮ ಆ ಒಂದು ಕೋಣೆಯನ್ನು ಕತ್ಲು ಮಾಡಬೇಕು. 1 ತಾಸು ಧ್ಯಾನ ಮಾಡಬೇಕು. ದೇವರ ಧ್ಯಾನ ಆಗಿರ್ಬೋದು, ನಿಮ್ಗೆ ಯಾವ ದೇವರ ಮೇಲೆ ಭಕ್ತಿ ಇರ್ತದೆ ಆ ಒಂದು ದೇವರ ಧ್ಯಾನ ಹಾಗೂ ಪ್ರಕೃತಿಯ ಧ್ಯಾನ, ಪ್ರಾಣಾಯಾಮ ಇವೆಲ್ಲವನ್ನು ಮಾಡೋದರಿಂದ ನಿಮ್ಮಲ್ಲಿ ಮನಸ್ಸು ಪ್ರಸನ್ನವಾಗ್ತದೆ, ಗಾಢವಾಗಿ ನಿದ್ದೆ ಬರ್ತದೆ. ಯಾರಿಗೆ ಗಾಢವಾಗಿ ನಿದ್ದೆ ಬರ್ತದೆ ಅವ್ರಿಗೆ ಯಾವುದೇ ಒಂದು ಸಮಸ್ಯೆಗಳು ಕೂಡ ಬರೋದಿಲ್ಲ. ನಿದ್ರೆನೇ ದೊಡ್ಡ ಔಷಧಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಆದ್ಮೇಲೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ. ಜೊತೆಗೆ ತಾವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಣವಾಗದ ಕಠಿಣ ರೋಗಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ. ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಮಾಡೋದ್ರಿಂದ 100 ವರ್ಷ ಆರೋಗ್ಯವಾಗಿ ಬದುಕಬಹುದು. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.